ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ವಿನ್ ಆಗಿರೋ ಸಾಕ್ಷಿ ದಂದಾಗ್ ಏನ್ ನೆಸೆಸಿಟಿ ಇತ್ತು ಕೊಹ್ಲಿಗೆ ಕ್ರೆಡಿಟ್ ಕೊಡೋದಕ್ಕೆ ಆಫ್ಟರ್ ವಿನ್ನಿಂಗ್ ಗೋಲ್ಡ್ ಮೆಡಲ್? ಆಕ್ಚುಲಿ ನೆಸೆಸಿಟಿ ಇತ್ತು. ಯಾಕಂತ ಹೇಳ್ತೀನಿ, ವಿಡಿಯೋ ಎಂಡ್ ವರ್ಗು ನೋಡಿ. ದ ಕ್ರೂಷಿಯಲ್ ಅಡ್ವೈಸ್, ಹೊರಗಡೆ ಇರೋ ಪ್ರೆಷರ್ ನ ಹೇಗೆ ಇಗ್ನೋರ್ ಮಾಡ್ಬೇಕು, ಹೇಗೆ ಹ್ಯಾಂಡಲ್ ಮಾಡ್ಬೇಕು ಪ್ರೆಷರ್ ನ ರಿಂಗ್ ಅಲ್ಲಿ ಅಂತ. ಶೋಲ್ಡರ್ ಅಂಡ್ ಲೆಗ್ ಇಂಜುರಿ ಆಗಿರೋ ಟೈಮ್ ಅಲ್ಲಿ ಅಂಡ್ ಆ ಟೈಮ್ ಅಲ್ಲಿ ತುಂಬಾ ಫೈನಾನ್ಷಿಯಲಿ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಮೆಡಿಕಲ್ ಬಿಲ್ ನ ಮ್ಯಾನೇಜ್ ಮಾಡೋಕ್ಕೂ ಕಷ್ಟ ಆಗ್ತಾ ಇರುತ್ತೆ. ಆ ಟೈಮ್ ಅಲ್ಲಿ ವಿರಾಟ್ ಕೊಹ್ಲಿ ಫೌಂಡೇಶನ್ ಇಂದ ಕಂಟಿನ್ಯೂ 3 to 4 years ಇವ್ರಿಗೆ ಮೆಡಿಕಲ್ ಅಂಡ್ ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ ನ ಇವರೇ ನೋಡ್ಕೊಂತಾರೆ. ವಿರಾಟ್ ಕೊಹ್ಲಿ ಫೌಂಡೇಶನ್ ಅನ್ನೋರು. ಫೌಂಡೇಶನ್ ಇಂದ ಇವ್ರೊಬ್ರಿಗೆ ಮಾತ್ರ ಏನು ಬೆನಿಫಿಟ್ ಸಿಗ್ತಾ ಇಲ್ಲ. ಇದೇ ತರ ತುಂಬಾ ಅಥ್ಲೀಟ್ಸ್ ಬೆನಿಫಿಟ್ ತಗೊಂತಾ ಇದ್ದಾರೆ ಈ ಫೌಂಡೇಶನ್ ಇಂದ. ಅಂಡ್ ಇದೆಲ್ಲ ಮಾಡ್ತಿರೋದು PR ಗೋಸ್ಕರ ಅಂತೂ ಅಲ್ವೇ ಅಲ್ಲ. ಇಂಡಿಯನ್ ಅಥ್ಲೀಟ್ ಗ್ಲೋಬಲಿ ರೆಪ್ರೆಸೆಂಟ್ ಮಾಡ್ಲಿ ಅಂತ. ಅಂಡ್ ಇಷ್ಟೆಲ್ಲ ಹೆಲ್ಪ್ ತಗೊಂಡಿರೋ ಸಾಕ್ಷಿ ದಂದ ಅವರು 2026 ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ವಿನ್ ಆಗಿದ್ದಾರೆ. ಅದೆಲ್ಲ ನಮ್ಗೆ ಗೊತ್ತೇ ಇದೆ. ಅಂಡ್ ಇಷ್ಟೆಲ್ಲ ಮಾಡಿರೋ ವಿರಾಟ್ ಕೊಹ್ಲಿಗೆ ಒಂದು ಕ್ರೆಡಿಟ್ ಕೊಡ್ಲೇಬೇಕಲ್ಲ. ಅದಕ್ಕೋಸ್ಕರ ಸಾಕ್ಷಿ ದಂದ ಓನ್ ಆಗಿ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ, ವಿರಾಟ್ ಕೊಹ್ಲಿನೇ ನಮ್ ಸ್ಪಾನ್ಸರ್ ಅಂತ. ಅಂಡ್ ಆಲ್ಸೋ ವಿರಾಟ್ ಕೊಹ್ಲಿ ಸಾಕ್ಷಿ ದಂದ ಅವರ ಡ್ರೀಮ್ ಅಚೀವ್ ಮಾಡೋದಕ್ಕೋಸ್ಕರ ಹೆಲ್ಪ್ ಮಾಡಿದ್ದಾರೆ. ಅದಕ್ಕೋಸ್ಕರ ಮೆಚ್ಕೊಳ್ಳೇಬೇಕು. ಸೊ ನಿಮ್ಗೆ ಅನ್ಸುತ್ತೆ ವಿರಾಟ್ ಕೊಹ್ಲಿನ ಈ ಪಾಸಿಟಿವ್ ಸೈಡ್? ಬಿಕಾಸ್ ತುಂಬಾ ಜನಕ್ಕೆ ಪಾಸಿಟಿವ್ ಸೈಡ್ ಆಫ್ ವಿರಾಟ್ ಕೊಹ್ಲಿ ಕಾಣಿಸೋದೇ ಇಲ್ಲ. ಸೊ ಮಿಸ್ ಮಾಡ್ದಿರಾ ಕಮೆಂಟ್ ಮಾಡಿ ಅಂಡ್ ಫಾಲೋ ಮಾಡೋದು ಮಾತ್ರ ಮಿಸ್ ಮಾಡ್ಕೋಬೇಡಿ.